ಆಲ್ ರೌಂಡರ್ ಇವರು ಎಲ್ಲಾ ತರ ಐಟಮ್ ಮಾಡ್ತೀನಿ ಮೇಡಮ್ ಅಂತ ಇದ್ದಾರೆ. ಇವತ್ತು ನಮ್ಮ ಕಿಚನ್ ಅಲ್ಲಿ ಏನ್ ತೋರಿಸ್ಕೊಡ್ತಾ ಇದ್ದೀವಿ? ಮಸಾಲೆ ವಡೆ, ಅವರೆಬೇಳೆ ಮಸಾಲೆ ವಡೆ, ಅವರೆಕಾಳಿನ ಮಸಾಲೆ ವಡೆ. ಈಗ ಸೀಸನ್ ಇದೆ, ಈ ಮೇಳ ಬೇರೆ ಸ್ಟಾರ್ಟ್ ಆಗುತ್ತಲ್ಲ, ಅವರೆಬೇಳೆ ಮಸಾಲೆ ವಡೆ. ಅವರೆಕಾಳಿನ ಮಸಾಲೆಗೆ ಬೇಕಾಗುವ ಪದಾರ್ಥಗಳು: ಅವರೆಕಾಳು, ಕಡಲೆಬೇಳೆ, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಈರುಳ್ಳಿ, ಚಕ್ಕೆ ಪುಡಿ, ಉಪ್ಪು, ಎಣ್ಣೆ. ಕುಮಾರ್, ಅವರೆಕಾಳಿನ ಮಸಾಲೆ ವಡೆ ಮಾಡೋದಕ್ಕೆ ಮೊದಲನೇದಾಗಿ ಏನ್ ಮಾಡ್ಕೋಬೇಕು ಮೇಡಮ್? ಇದು ಕಡಲೆಬೇಳೆ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಇದೆಲ್ಲ ಮಿಕ್ಸಿನಲ್ಲಿ ರುಬ್ಕೋಬೇಕು ಮೇಡಮ್. ಕಡಲೆಬೇಳೆ ನೆನ್ಸಿದ್ದೀರಾ? ನೆನ್ಸಿದೆ. ಇದು ಒಂದು 2 hours ನೀರಲ್ಲಿ ನೆಂದಿದೆ. ಅದನ್ನ ಪುನಃ ಜಾಲರಿಗೆ ಹಾಕಿ ಸೋರಾಕಿದೆ. 2 hour ಕಡಲೆಬೇಳೆ ನೆಂದಿದೆ. ಸೊ ಅವರೆಕಾಳು ಮತ್ತೆ ಕಡಲೆಬೇಳೆಯ ಪ್ರಮಾಣ ಎಷ್ಟು ಮೇಡಮ್? ಇದು ಒಂದು ಹಾಫ್ ಕೆಜಿ ನೆನೆ ಹಾಕಿದೆ. ಇದು ಒಂದು 100 grams ಇದೆ. ಇದು ರುಬ್ಕೊಂಡಾದ್ಮೇಲೆ ಇದನ್ನ ಅದರೊಳಗಡೆ ಹಾಕಿ ಮಿಕ್ಸ್ ಮಾಡಬೇಕು. ಅರ್ಧ ಕೆಜಿ ಅಷ್ಟು ಕಡಲೆಬೇಳೆ ತಗೊಂಡ್ರೆ 100 ಗ್ರಾಮ್ ಅಷ್ಟು ಅವರೆಕಾಳು ಸಾಕಾಗುತ್ತೆ. 100 ಗ್ರಾಮ್ ಅಷ್ಟು ಅಂದ್ರೆ 1 ಕಪ್ ಅಷ್ಟು ಕಡಲೆಬೇಳೆ ತಗೊಂಡ್ರೆ 2 ಸ್ಪೂನ್ ಅಷ್ಟು 2 ಟೇಬಲ್ ಸ್ಪೂನ್ ಅಷ್ಟು ಅವರೆಕಾಳು ಸಾಕಾಗುತ್ತೆ. ನೀವು ಕಪ್ ಮೆಜರ್ಮೆಂಟ್ಸ್ ಅಲ್ಲಿ ಬೇಕಾದ್ರೆ ನಿಮಗೆ. ಸೊ ಈಗ ಮೊದಲನೇದಾಗ ಅದು ಮಾಡೋಷ್ಟರಲ್ಲಿ ಒಂದ್ ಸೈಡ್ ಎಣ್ಣೆ ಕಾಯಿ. ನಮ್ಮ ಅಡುಗೆಯಲ್ಲಿ ನಾವು ಬಳಸ್ತಾ ಇದೀವಿ ಪ್ಯೂರ್ ಸನ್ಫ್ಲವರ್ ಆಯಿಲ್. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಹೇರಳವಾಗಿದೆ. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೂ ಎಣ್ಣೆ ಲೆಸ್ ಅಬ್ಸಾರ್ಬ್. ಇದು ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ ಇದೆ, ಒಂದು 8 ರಿಂದ 10 ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಒಂದು 10 ಹಸಿಮೆಣಸಿನಕಾಯಿ ಇದೆ. ಖಾರಕ್ಕೆ ತಕ್ಕಾಗಿ ನಿಮಗೆ ಹಸಿಮೆಣಸಿನಕಾಯಿ, ಚಕ್ಕೆ ಪುಡಿ ಆಮೇಲೆ ಮಿಕ್ಸ್ ಮಾಡುವಾಗ ಹಾಕೋಣ. ಪುಡಿ ಆಗಿದೆಯಲ್ಲ ಅದು. ಕಡಲೆಬೇಳೆ ನೆಂದಿರೋ ಕಡಲೆಬೇಳೆ. ಚಿನಹ ಪ್ಯೂರ್ ಆಯಿಲ್ ಫ್ರೀ ಆಡ್ ಹುಷಾರಾಗಿರಿ. ಬನ್ನಿಮ್ಮ. ಅಣ್ಣ, ಪ್ಯೂರ್ ಆಯಿಲ್ ಕೊಡಿ. ಪ್ಯೂರ್ ಅಂದ್ರೆ ಸ್ವಲ್ಪ ಪ್ಯೂರ್. ಏನ್ ವ್ಯತ್ಯಾಸ? ಬೇರೆ ಎಣ್ಣೆ ಹೇಗೆಗೋ ರೀಫೈನ್ ಆದ್ರೆ ಸನ್ ಪ್ಯೂರ್ ಮಾತ್ರ ಹಾರ್ಮ್ಫುಲ್ ಕೆಮಿಕಲ್ಸ್ ಇಲ್ಲದೆ ಗವರ್ಮೆಂಟ್ ಸರ್ಟಿಫೈಡ್ ಪೇಟೆಂಟೆಡ್ ಟೆಕ್ನಾಲಜಿಯಿಂದ ಫಿಸಿಕಲಿ ರೀಫೈನ್ ಆಗತ್ತೆ. ಆದ್ರೆ ಡಕೋಟಾ ಆಡ್ ಅಲ್ಲಿ ವಡೆ ತಿಂದು ಎಣ್ಣೆ ಕ್ವಾಲಿಟಿ ಬಗ್ಗೆ ಹೇಳ್ತಾ ಇದಾರಲ್ಲ ಈ ಆಡು, ಇದು ಕಾಮಿಡಿ. ಎಷ್ಟೋ ವರ್ಷಗಳಿಂದ ನಿಮ್ಮ ಅಜ್ಜಿ, ನಿಮ್ಮ ಅಮ್ಮ, ನಮ್ಮ ಮನೆಯಲ್ಲೂ ಎಲ್ರ ಮನೆಯಲ್ಲೂ ಬಳಸ್ತಾ ಇರೋದು ಸನ್ ಪ್ಯೂರೇ. ಹಾಗಿದ್ರೆ ಸನ್ ಪ್ಯೂರೇ ಕೊಡಿ. ಹುಷಾರಾಗಿರಿ. ಫಿಸಿಕಲಿ ರಿಫೈನ್ಡ್ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್ ತಗೊಳ್ಳಿ. ಅಂದ್ರೆ ತರಿಯಾಗಿ ರುಬ್ಕೋಬೇಕು. ಒಂದ್ ಸ್ವಲ್ಪ ರಫ್ ಇರ್ಬೇಕು. ಫುಲ್ ನೈಸ್ ಅಂದ್ರೆ ತಿನ್ನಕ್ಕೆ ಇದಿರಲ್ಲ. ಸ್ವಲ್ಪ ಬೇಳೆ ತರ ಇರ್ಬೇಕು. ಸ್ವಲ್ಪ ಬೇಳೆ ತರ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ತಿನ್ನಕ್ಕೆ. ತುಂಬಾ ನೈಸ್ ಆಗಿ ರುಬ್ಕೋಬಾರ್ದು. ತುಂಬಾ ನೀರ್ನ ಸೇರಿಸ್ಕೊಳ್ಳೋದು ಬೇಕಾಗಲ್ಲ, ಯಾಕಂದ್ರೆ ವಡೆ ಬರೋದಿಲ್ಲ ತೆಳುವಾದ್ರೆ. ನಿಮ್ಗೆ ಸ್ವಲ್ಪ ರುಬ್ಬಕ್ಕೆ ಆಗಿಲ್ಲ ಅಂದ್ರೆ 1-2 ಸ್ಪೂನ್ ನೀರು ಸೇರಿಸ್ಕೊಳ್ಳಿ ಅಷ್ಟೇ. ಗಟ್ಟಿಗೆ ರುಬ್ಕೋಬೇಕಾಗುತ್ತೆ. ಇವಾಗ ಇದು ಕಡಲೆಬೇಳೆ ಎಲ್ಲ ರುಬ್ಕೊಂಡಿದೆ. ಹಸಿಮೆಣಸಿನಕಾಯಿ, ಕಡಲೆಬೇಳೆ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ರುಬ್ಕೊಂಡಿದೆ. ಅದರೊಳಗೆ ಇವಾಗ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಕಟ್ ಮಾಡಿ ನೀರಿನಲ್ಲಿ ತೊಳೆದು ಸಬ್ಬಕ್ಕಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ, ಒಳ್ಳೆ ಘಮ ಕೊಡುತ್ತೆ ಕೊತ್ತಂಬರಿ, ಮತ್ತೆ ಕಟ್ ಮಾಡಿರೋ ಈರುಳ್ಳಿ, ನೈಸ್ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ, ಮತ್ತೆ ಅವರೆಕಾಳು, ಹಸಿ ಅವರೆಕಾಳು. ಅಂದ್ರೆ ಅವರೆಕಾಳು ಎಣ್ಣೆಲಿ ಹಾಗೆ ಬೇಯುತ್ತೆ. ಸೊ ಇದನ್ನ ಹಂಗೆ ಹಾಕೋದ್ರಿಂದ ತಿನ್ನೋವಾಗ ಅವರೆಕಾಳು ಸಿಗುತ್ತೆ. ಇಲ್ಲಿ ವಡೆ ಜೊತೆಲಿ ಬೇಯುತ್ತೆ. ಇವಾಗ ಒಂದ್ ಸ್ವಲ್ಪ ಚಕ್ಕೆ ಪುಡಿ ಮಾಡ್ಕೊಂಡು, ಚಕ್ಕೆ ಪುಡಿ ಅಂದ್ರೆ ಮಸಾಲೆ ವಡೆ ಅಂತ ನಾವೇನ್ ಹೇಳ್ತೀವಿ ಆ ಫ್ಲೇವರ್ಗೆ ಮಸಾಲೆ, ಅದು ಚಕ್ಕೆ ಪುಡಿ ಒಳ್ಳೆ ಘಮ ಕೊಡುತ್ತೆ. ಉಪ್ಪು ರುಚಿಗೆ ತಕ್ಕಂತೆ. ಇವಾಗ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಐಟಮ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು. ಕುಮಾರ್, ಹೋಳಿಗೆನು ಮಾಡ್ತೀರಾ ನೀವು? ಹೌದು, ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ. ಹೌದು, ಹೋಳಿಗೆ. ಈಗ ಅವರೆಬೇಳೆ ಸೀಸನ್ ಅಲ್ಲಿ ಇವಾಗ ನಮ್ಮ ಹೋಟ್ಲ್ ಹತ್ರ ಈ ಮಾಮೂಲಿ ಟೈಮಲ್ಲಿ ಮಾಮೂಲಿ ಹೋಳಿಗೆ ಮಾಡ್ತೀವಿ. ಈಗ ಸ್ಟಾರ್ಟ್ ಮಾಡ್ತೀವಿ ಇನ್ನೊಂದು ವಾರ. ನಾವು ಅಲ್ಲೂ ಮಾಮೂಲಿ ಅವರೆಬೇಳೆ ಹೋಳಿಗೆ ಸ್ಟಾರ್ಟ್ ಮಾಡ್ತೀವಿ. ವೆರೈಟೀಸ್ ಆಫ್ ಸ್ವೀಟ್ಸು. ಅವರೆಬೇಳೆ ಮೇಳಕ್ಕೆ ಹೋದ್ರೆ ನೀವು ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಅಲ್ಲಿ ವೆರೈಟಿ ಆದಂತ ರುಚಿನ ಟೇಸ್ಟ್ ಮಾಡ್ಬೋದು. ಎಲ್ಲ ಅವರೆಕಾಳು, ಅವರೆಬೇಳೆಲೆ ಪ್ರತಿಯೊಂದು ಅದರಿಂದಾನೇ ಮಾಡಿರ್ತಾರೆ. ಎಲ್ಲ ಡಿಫ್ರೆಂಟ್ ಆಗಿರೋಂಥದನ್ನ ಟೇಸ್ಟ್ ಮಾಡ್ಬೋದು. ವಾಸ್ವಿ ಕಾಂಡಿಮೆಂಟ್ಸ್ ಅವರ ಅವರೆಬೇಳೆ ಮೇಳ ಡಿಸೆಂಬರ್ 27ರಿಂದ ಜನವರಿ 4ವರೆಗೂ ಒಂದು ದಿನ ನಿಮ್ಮ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡ್ಬೋದು. ಕುಮಾರ್, ವಾಸ್ವಿ ಕಾಂಡಿಮೆಂಟ್ಸ್ ಅಲ್ಲಿ ಬೇರೆ ಯಾವ್ದಾದ್ರು ವಿಶೇಷವಾದ ಸ್ವೀಟ್ಸ್ ಇದೆ? ಅವರೆಬೇಳೆ ಮೇಳ
ಮೇಳ ಟೈಮಲ್ಲಿ ಮೇಡಮ್ ಅವರೆಬೇಳೆ ಹಲ್ವಾ ಮಾಡ್ತೀವಿ, ಅವರೆಬೇಳೆ ಚಿಕ್ಕಿ ಮಾಡ್ತೀವಿ, ಅವರೆಬೇಳೆ ಐಸ್ ಕ್ರೀಮು, ಎಲ್ಲ ಐಟಮ್ ಅವರೆಬೇಳೆಲೆ ಮಾಡ್ತೀವಿ. ಅವರೆಬೇಳೆ ಪಾಯಸ, ಅವರೆಬೇಳೆ ಪಾಯಸ, ಅವರೆಬೇಳೆ ಅವರೆಬೇಳೆ ಉಸ್ಲಿ, ತುಂಬಾ ಐಟಮ್ ವೆರೈಟೀಸ್. ಮೊಸರು ಕೋಡ್ಬಳೆ, ಅವರೆಬೇಳೆ ಕೋಡ್ಬಳೆ, ಚಿತ್ರಾನ್ನ, ನಿಪ್ಪಟ್ಟು ಮಾಡ್ತೀವಿ, ಬಿಸಿ ಬಿಸಿ ನಿಪ್ಪಟ್ಟು ಅಲ್ಲೇ ಲೈವ್ ಅವರೆಬೇಳೆ ನಡೆಯೋ ಟೈಮಲ್ಲಿ ಅಲ್ಲೇ ಕೌಂಟ್ರಲ್ಲಿ ಅವರೆಬೇಳೆ ನಿಪ್ಪಟ್ಟು. ನನ್ನ ಫ್ಯಾಮಿಲಿಯ ಆರೋಗ್ಯ ದಿನದ ಪ್ರಾರಂಭದಿಂದಲೇ ಶುರುವಾಗುತ್ತೆ. ಟಾಡಾ, ಇದು ನಿನ್ನ ಬೋನ್ ಸ್ಟ್ರೆಂತ್ ಮತ್ತೆ ಮೆಮೊರಿ ಪವರ್ಗೆ, ಇದು ನಿಮ್ಮ ಜಾಯಿಂಟ್ ಪೇನ್ಗೆ, ಇದು ನಿಮ್ಮ ಶುಗರ್ಗೆ, ಇದು ನಿಮ್ಮನ್ನ ಇಡೀ ದಿನ ಎನರ್ಜೆಟಿಕ್ ಆಗಿರ್ಸೋದಕ್ಕೆ. ನನ್ನ ಕುಟುಂಬದ ಆರೋಗ್ಯ ನನ್ನ ಜವಾಬ್ದಾರಿ. ಅದಕ್ಕಾಗಿಯೇ ನಮ್ಮೆಲ್ಲರ ಪ್ರತಿದಿನ ಮಿಲ್ಲೆಕ್ಸ್ ಚೂರ್ಣಂನಿಂದಲೇ ಶುರುವಾಗುತ್ತೆ. ಇದರಲ್ಲಿ 9 ಬಗೆಯ ಸಿರಿಧಾನ್ಯಗಳು, 30 ವಿಧವಾದ ಪದಾರ್ಥಗಳು, ಜೊತೆಗೆ 18 ಮುಖ್ಯ ಆಯುರ್ವೇದಿಕ ಮೂಲಿಕೆಗಳಿವೆ. ಹಾಗಾಗಿ ಇಡೀ ದಿನ ಎನರ್ಜಿಯೊಂದಿಗೆ ನಿಮ್ಮನ್ನ ಹಲವಾರು ಆರೋಗ್ಯ ಸಮಸ್ಯೆಗಳಿಂದ ರಕ್ಷಿಸುತ್ತೆ. ಇದು ಕೇವಲ ಹೆಲ್ತ್ ಡ್ರಿಂಕ್ ಅಲ್ಲ, ನಮ್ಮ ಆರೋಗ್ಯದ ಪಾರಂಪರಿಕ ಆಹಾರ. ನಾವು ವಾಸವಿ ಕಾಂಡಿಮೆಂಟ್ಸ್ ಅಲ್ಲಿ ಯಾವ ತರ ಮಾಡ್ತೀವಿ ವಡೆ, ಅದೇ ತರ ದಪ್ಪ ಸೈಜ್ ಉಂಡೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದೀವಿ. ಈಗ ಆಯಿಲ್ ಕಾದಿದೆ, ವಡೆಯನ್ನು ಬಿಡೋಣ. ದೊಡ್ಡ ವಡೆ ಸಿಗೋದು ವಾಸವಿ ಕಾಂಡಿಮೆಂಟ್ಸ್, ದೊಡ್ಡ ವಡೆ ನೋಡಿ ಈ ತರ ಕ್ಲೀನ್ ಆಗಿ ರೌಂಡ್ ಮಾಡ್ಕೊಂಡಿದ್ದಾರೆ. ಸೊ ನೋಡಿ ಎಷ್ಟು ನೀಟಾಗಿ ತರ್ತಾ ಇದ್ದಾರೆ, ಪಟ್ 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 ಅಂತ ಮಾಡ್ಬಿಡ್ತಾರೆ. ಮಾಡಿ ಎಕ್ಸ್ಪರ್ಟ್, ಪ್ರತಿದಿನ ಅದೇ ಕೆಲಸ. ಇವಾಗ ವಡೆ ಬಿಟ್ಟಿದ್ದೀನಿ, ಸ್ವಲ್ಪ ಕಮ್ಮಿ ಮಾಡಬೇಕು, ಯಾಕಂದ್ರೆ ಇದು ವಡೆ ತುಂಬಾ ದಪ್ಪ ಇರೋದ್ರಿಂದ ಒಳಗಡೆ ಎಲ್ಲ ಬೇಯಬೇಕು. ಸಣ್ಣ ಉರಿನಲ್ಲಿ ಸ್ವಲ್ಪ ಬಾಯ್ಲ್ ಮಾಡ್ಕೊಬೇಕು. ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಅಂದ್ರೆ ನೀವು ಉರಿ ಸಣ್ಣ ಮಾಡಬೇಕು. ವಡೆ ದೊಡ್ಡದಿದ್ರೆ ನಿಧಾನ ಆಗುತ್ತೆ, ಚಿಕ್ಕದಾದ್ರೆ ಬೇಗ ಬೆಂದೋಗುತ್ತೆ. ಇದು ದೊಡ್ಡದಿರೋದ್ರಿಂದ ಸ್ವಲ್ಪ ಉರಿ ಕಮ್ಮಿ ಮಾಡಿ ಬೇಯಿಸ್ಬೇಕು. ಹೋಟೆಲ್ ಶೈಲಿ ಅಡುಗೆ, ಮದುವೆ ಮನೆ ಅಡುಗೆ, ಮನೆ ಶೈಲಿಯ ಅಡುಗೆ, ಹಳೆಯ ಅಡುಗೆ, ಎಲ್ಲ ರೀತಿಯಾದ ರುಚಿಯಾದ ಅಡುಗೆಗಳಿಗೆ ನಮ್ಮ ಚಾನಲ್ ಶುಚಿ ಕಿಚಿ ವಿತ್ ಮುರಳಿ. ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಾವು ಮಾಡೋಂಥ ಹೊಸ ವೀಡಿಯೋಸ್ ನಿಮ್ಗೆ ಬಂದು ತಲುಪಬೇಕಂದ್ರೆ ನೋಟಿಫಿಕೇಶನ್ ಬೆಲ್ನ ಪ್ರೆಸ್ ಮಾಡಿ. ಇವಾಗ ವಡೆ ಕರೆಕ್ಟಾಗಿ ಬೆಂದಿದೆ, ಕಲರ್ ಬಂದಿದೆ. ಇವಾಗ ಎತ್ತಾಕ್ತೀನಿ. ಬೆಂದಿದೆ ಚೆನ್ನಾಗಿ, ಕರೆಕ್ಟಾಗಿ ಬೆಂದಿದೆ. ಈ ತರ ಸ್ಲೋ ಕಾವ್ನಲ್ಲಿ ನೀವು ಬೇಯಿಸ್ಕೊಂಡ್ರೆ ಒಳಗಡೆ ಎಲ್ಲ ಬೇಯುತ್ತೆ. ಯಾಕಂದ್ರೆ ಇದು ವಡೆ ದಪ್ಪ ಇರೋದ್ರಿಂದ ಸ್ಲೋ ಕಾವ್ನಲ್ಲೇ ಬೇಯಿಸ್ಬೇಕು. ಸಕ್ಕತ್ತಾಗಿದೆ ಕುಮಾರ್, ಸಕ್ಕತ್ತಾಗಿ ಬಂದಿದೆ ವಡೆ. ನಮ್ಮ ಕಿಚನ್ ಫುಲ್ಲು ಘಮ ತುಂಬ್ಕೊಂಡ್ಬಿಟ್ಟಿದೆ. ವಾಸವಿ ಕಾಂಡಿಮೆಂಟ್ಸ್ ಅಲ್ಲಿ ಹೇಗೆ ಸಿಗುತ್ತೆ ವಡೆ, ಅದೇ ರೀತಿಯಾಗಿದೆ. ಬೊಂಬಾಟಾಗಿ ಬಂದಿದೆ, ಸಕ್ಕತ್ತಾಗಿದೆ. ಅವರೆಬೇಳೆ ಪಕೋಡನೂ ಮಾಡ್ತೀವಿ. ಅವರೆಬೇಳೆ ಹಾಕಿ ಮೇಳದಲ್ಲಿ ಅಲ್ಲೇ ಲೈವ್ ಬಾಂಡ್ಲಿನಲ್ಲಿ ಮಾಡಿ ಬಿಸಿ ಬಿಸಿ ಟ್ರೈಗೆ ಹಾಕ್ತಾರೆ. ಅಲ್ಲೇ ವೆಯ್ಟ್ ಮಾಡಿ ತೂಕ ಹಾಕಿ ತಗೊಂಡೋಗ್ತಾರೆ. ಅದಕ್ಕೂ ಪಕೋಡಕ್ಕೂ ಅವರೆಬೇಳೆ ಹಾಕ್ತೀವಿ. ಬಿಸಿ ಬಿಸಿಯಾಗಿ ಹೋಗಿ ತಿನ್ಬೋದು ಅಂತ ಕುಮಾರ್ ಹೇಳ್ತಾ ಇರೋದು. ಇದು ವಡೆ ಒಂದು ಸೈಡ್ ಆದರೆ ನಿಮಗೆ ಪಕೋಡಾನು ಸಿಗುತ್ತೆ, ಅವರೆಬೇಳೆ ಪಕೋಡಾನು ಸಿಗುತ್ತೆ. ಬಿಸಿ ಬಿಸಿ ಮಾಡಿ ಕೊಡ್ತಾರೆ. ಅಲ್ಲಿ ಸ್ಟಾಲ್ನ ವಿಸಿಟ್ ಮಾಡಿದ್ರೆ ಬಿಸಿಯಾಗಿ ಚಳಿ ವೆದರ್ಗಂತೂ ಸೂಪರ್ ಆಗಿರುತ್ತೆ.